ಕಂದವಾರ ಗ್ರಾಮದ ಯುವಕ ಇವತ್ತು ಏನು ಈ ದಿನ ಆಸ್ಪತ್ರೆ ವೇದನೆಗೆ ಬಳಲ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಸಮಸ್ತ ನಾಡಿನ ಜನತೆಯಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ, ಆರೋಗ್ಯ ತೊಂದರೆ ಜಾಸ್ತಿ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ನಾವು ಯಾರ್ಯಾರು ಸೋಷಿಯಲ್ ಮೀಡಿಯಾವನ್ನು ನಾವು ನೋಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಸಮಾಜ ಸೇವಕರು ಕೂಡ ಇದರಲ್ಲಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಂತರ ಅವ್ರ ಸ್ಕ್ಯಾನರ್ ಇರ್ತದೆ, ಅವ್ರದ್ದು ಫೋನ್ ನಂಬರ್ ಇರ್ತದೆ. ಅದಕ್ಕೆ ದಯವಿಟ್ಟು ಅವ್ರ ಆಸ್ಪತ್ರೆ ಖರ್ಚಿಗೆ ಹಣವನ್ನು ತಾವು ಸಹಾಯ ಮಾಡಬೇಕನ್ನು ನಾನು ತಮ್ಮ ಮೂಲಕ, ಈ ಮೀಡಿಯಾ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದನೂ ಕೂಡ ಆದಷ್ಟು ಒಂದು ಚಿಕ್ಕ ಅಳಿಲು ಸೇವೆಯನ್ನು ನಾವು ಕೂಡ ಮಾಡಿದ್ದೀವಿ. ಕೈಲಾದ ಮಾತ್ರ ತಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು 100 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 1000 ರೂಪಾಯಿ ಎಷ್ಟು ನಿಮ್ಮ ಕೈಯಲ್ಲಾದ್ರೆ ಅಷ್ಟು ಅವ್ರಿಗೆ ಆಸ್ಪತ್ರೆ ಖರ್ಚಿಗೆ ತಾವು ಹಣವನ್ನು ಸಹಾಯ ಮಾಡ್ಬೇಕಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್, ನನ್ನ ಗಮನಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಒಬ್ಬ ಅಧಿಕಾರಿ ನನ್ನ ಗಮನಕ್ಕೆ ಬೆಳಿಗ್ಗೆ ಈಗ ತಾನೇ ನನ್ನ ಹತ್ರ ಬಂದು, ಸರ್ ಈ ರೀತಿ ಯಾರೋ ಅಲ್ಲಿ ನೀವು ಸಮಾಜ ಸೇವಕರು ಧನ ಸಹಾಯ ಮಾಡ್ತೀರಂತೆ ಆಸ್ಪತ್ರೆಗೆ, ಎಜುಕೇಶನ್ಗೆ, ನಾನು ಕೇಳ್ಪಟ್ಟೆ. ಏನಾದರೂ ಸಹಾಯ ಮಾಡಿ ಸರ್ ಅಂತ ನನ್ನ ಗಮನಕ್ಕೆ ಬಂದಾಗ ನನ್ನ ಬಳಿ ಈಗ ತಾನೇ ಬಂದಿದ ತಕ್ಷಣ ಅವರ ನೆರವಿಗೆ ನಾನು ಅವ್ರ ಜೊತೆ ನಿಂತ್ಕೊಳ್ಳೋ ಅಂತ ಕೆಲಸ ನಾನು ಇವತ್ತಿನ ದಿನ ಮಾಡಿದ್ದೀನಿ. ಅದೇ ರೀತಿ ಎಲ್ಲರೂ ಕೂಡ ಅವ್ರ ಜೊತೆ ನಿಂತ್ಕೊಂಡ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಅಂತ ನಾನು ಈ ಮೂಲಕ ತಮಗೆ ತಿಳಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಏನು ಇದಕ್ಕೆಲ್ಲ ಕಾರಣ ಸರ್, ಸರ್ಕಾರಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ರೆ, ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ನಾಚಿಕೆ, ಮಾನ, ಮರ್ಯಾದೆ ಈ 3 ಇದ್ರೆ ನಮ್ಮ ಚಿಕ್ಕಬಳ್ಳಾಪುರ ಕಂದವಾರ ಕೆರೆ ನೀರನ್ನ ಅವ್ರು ಕುಡಿಬೇಕು. ಇಲ್ಲ ಅಂದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಆವಾಗ ಈ ರೀತಿ ಕಿಡ್ನಿ ಸಮಸ್ಯೆಗಳಾಗೋಗ್ಲಿ, ಆರೋಗ್ಯ ಸಮಸ್ಯೆಗಳಾಗ್ಲಿ ಇವ್ಯಾವು ಕೂಡ ಅವರಲ್ಲಿ ಜನಗಳಲ್ಲಿ ಕಾಣಲ್ಲ. ಇನ್ನು ಇವಾಗ ಏನು ನೋಡ್ತಾ ಇದೀವಿ ಸರ್, ನಾವು ಮುಂದಿನ ಪೀಳಿಗೆ, ಬರೋ ಅಂಥ ಪೀಳಿಗೆ ಮಕ್ಕಳೆಲ್ಲಾನು ನರಕ ನೋಡ್ಬೇಕಾಗ್ತದೆ. ಈ ರೀತಿ ಕೆಲಸ ಇವ್ರು ಮಾಡಿರೋದ್ರಿಂದ ಎಷ್ಟೆಷ್ಟೋ ಲಕ್ಷಾಂತರ ಕೋಟಿ ಕಾರ್ಯಕ್ರಮಗಳು ಮಾಡಿ ಹಣ ಖರ್ಚು ಮಾಡ್ತಾರೆ. ಇವತ್ತಿನ ದಿನ ಇಂಥ ಆರೋಗ್ಯ ಸಮಸ್ಯೆಗಳಾದಾಗ ಅವ್ರ ಕುಟುಂಬಕ್ಕೆ ಅವ್ರ ಜೊತೆ ಯಾರು ನಿಂತ್ಕೊಂತಾರೆ? ಸರ್ಕಾರಗಳು ನಿಂತ್ಕೊಳ್ತಾ ಇದೀವಿ ಇವತ್ತು ಅವ್ರ ಕುಟುಂಬದ ಜೊತೆ. ದಯವಿಟ್ಟು ಇದನ್ನು 3ನೇ ಹಂತ ಶುದ್ಧೀಕರಣ ಮಾಡಬೇಕು. ನಮ್ಮ ಚಿಕ್ಕಬಳ್ಳಾಪುರನ ಮಾಮೂಲಿ ಆರೋಗ್ಯ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಆರೋಗ್ಯ ಕ್ಷೇತ್ರ ಯಾವುದಾದ್ರೂ ಇತ್ತು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಸಿಗ್ತದೆ ಅಂದ್ರೆ ಈ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರನೇ ಇತ್ತು. ಇವಾಗ ಅದು ಹಾಳಾಗ್ತಾ ಇದೆ. ಇದನ್ನೆಲ್ಲ ಆದಷ್ಟು ಬೇಗ ತಡೆಗಟ್ಟಬೇಕಂತ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಅದೇ ರೀತಿ ಆಗ್ರಹನೂ ಮಾಡ್ತೀನಿ, 3ನೇ ಹಂತ ಶುದ್ಧೀಕರಣ ಮಾಡಬೇಕು. ಅನೇಕ ದಾನಿಗಳು ನಿಂತ್ಕೊಂಡಿದ್ದಾರೆ ಅಂತ ನಾನು ಕೂಡ ಕೇಳ್ಪಟ್ಟೆ. ನಮ್ಮ ಹಿರಿಯರು, ಸಮಾಜ ಸೇವಕರು, ಎಷ್ಟೋ ಜನ ಬಡವರಿಗೆ ಶಿಕ್ಷಣ ಭೀಷ್ಮ ಅಂತಾನೆ ಹೆಸರನ್ನು ಪಡೆದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನವೀನ್ ಕಿರಣ್ ರವರು ಕೂಡ ಇವ್ರಿಗೆ ಪ್ರತಿ ತಿಂಗಳು ಅವ್ರದೇ ಆದಂಥ ಹಣವನ್ನು ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜ ಸೇವಕರಾದ ಜೈ ಫೌಂಡೇಶನ್ ಅಧ್ಯಕ್ಷರು ಜಯಕುಮಾರ್ ಅವರು ಕೂಡ ಇವ್ರಿಗೆ ಪ್ರತಿ ತಿಂಗಳು ಹಣ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳ್ಪಟ್ಟೆ. ಅದೇ ರೀತಿ ನನ್ನ ಸ್ನೇಹಿತ ನಮ್ಮ ನಾಗಾರ್ಜುನ್ ಅವರು ಕೂಡ ಇವ್ರ ಕಷ್ಟಕ್ಕೆ ಮಿಡಿದು ಅವರು ಕೂಡ ತನ್ನ ಕೈಲಾದ ಮಾತ್ರ ಸಹಾಯವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಆಗಿರ್ಲಿ, ಇದರಲ್ಲಿ ಒಬ್ರ ಕಷ್ಟದ ಜೊತೆ ನಾವು ನಿಂತ್ಕೊಂಡಿದೀವಿ ಅಂದ್ರೆ ನಮ್ಗೆ ಯಾವುದೋ ಒಂದು ರೀತಿ ನಮ್ಗೆ ಪುಣ್ಯ ಬರ್ತದೆ ಅಂತ ಅವ್ರಿಗೆ ಸಹಾಯ ಮಾಡ್ಬೇಕಂತ ನಾನು ತಮ್ಮ ಮೂಲಕ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ.